ದರ್ಶನ್ ಬೇಲ್ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಅಂತಲೇ ಭಾವಿಸಲಾಗಿತ್ತು. ಆದರೆ ಇದೀಗ ಆ ಸಂಕಷ್ಟ, ಆ ಟೆನ್ಷನ್ನ ದಿನಗಳು ಮತ್ತಷ್ಟು ಮುಂದೂಡಿಕೆಯಾಗಿದೆ. ಕೊಲೆ ಆರೋಪಿಗೆ ಬೇಲ್ ಕೊಟ್ಟಿದ್ದು ಯಾಕೆ ಅನ್ನೋ ರೀತಿಯಲ್ಲೇನೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಗಳು ಮೂಡಿದೆ. ಇದರ ಮಧ್ಯೆ ದರ್ಶನ್ಗೆ ಎರಡು ದಿನಗಳ ಮಟ್ಟಿಗೆ ರಿಲೀಫ್ ಕೂಡ ಸಿಕ್ಕಿದೆ. ಚಿತ್ರದುರ್ಗದ ರೇಣುಕಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ ಮತ್ತೆ ಸದ್ದು ಮಾಡುತ್ತಿದೆ. ಚಾಲೆಂಜಿಂಗ್ ಸ್ಟಾರ್ ಕೊಲೆ ಆರೋಪಿ ದರ್ಶನ್ ಬೇಲ್ ರದ್ದು ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ಮುಂದೂಡಿಕೆ ಮಾಡಿದೆ. ಆದ್ದರಿಂದ 2 ದಿನಗಳ ರೇಣುಕಸ್ವಾಮಿ ಕೊಲೆ ಆರೋಪಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಂತಾಗಿದೆ. ವಕೀಲ ಕಪಿಲ್ ಸಿಬಲ್ ಬದಲಿಗೆ ಸಿದ್ಧಾರ್ಥ ದಾವೆ ವಾದ ಮಂಡಿಸಲು ಕೋರ್ಟ್ಗೆ ಹಾಜರಾಗಿದ್ರು. ವಿಚಾರಣೆ ಆರಂಭವಾಗುತ್ತಿದ್ದಂತೆಯೇ ಸಿದ್ಧಾರ್ಥ ದಾವೆ ವಾದ ಮಾಡಲು ಕಾಲಾವಕಾಶ ಕೇಳಿದ್ದಾರೆ. ಹೀಗಾಗಿ ಗುರುವಾರದವರೆಗೆ ಕೋರ್ಟ್ ಸಮಯ ನೀಡಿದೆ. ಜುಲೈ 24ರಂದು ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕಳೆದ ವಾರ ನಡೆದ ವಿಚಾರಣೆ ವೇಳೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಬೇಸರ ವ್ಯಕ್ತಪಡಿಸಿದೆ. ನಮಗೆ ಪೊಲೀಸರು ನೀಡಿರುವ ಸಾಕ್ಷ್ಯಗಳು ತೃಪ್ತಿ ತಂದಿವೆ, ಆದರೆ ಜಾಮೀನು ನೀಡಲು ಹೈಕೋರ್ಟ್ ನೀಡಿರುವ ಕಾರಣಗಳು ಸಮಂಜಸವಾಗಿಲ್ಲ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣುತ್ತಿದೆ. ಬೇಲ್ ನೀಡಲು ಯಾವುದಾದ್ರೂ ಒಂದು ಅಂಶ ಸಿಗಲಿ ಎನ್ನುವ ಚಡಪಡಿಕೆ ಕಾಣುತ್ತಿದೆ. ಈ ವಿಷಯದಲ್ಲಿ ಹೈಕೋರ್ಟ್ ತನ್ನ ವಿವೇಚನೆ ಸೂಕ್ತವಾಗಿ ಬಳಸಿಲ್ಲ. ಆದ್ರಿಂದ ನಟ ದರ್ಶನ್ ಅವರ ಜಾಮೀನಿನ ವಿಷಯದಲ್ಲಿ ನಾವೇಕೆ ಮಧ್ಯಪ್ರವೇಶ ಮಾಡಬಾರದೆಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿಕೆ ನಡೆಯಿಂದ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಗುರುವಾರದ ವಿಚಾರಣೆ ಭಾರಿ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುಪ್ರೀಂ ಕೋರ್ಟ್ ಈ ರೀತಿಯಾದ ಒಂದು ಅಭಿಪ್ರಾಯಕ್ಕೆ ಬರಲಿಕ್ಕೂ ಕೂಡ ಕಾರಣ ಇದ್ದೇ ಇದೆ. ನಿಮಗೆ ನೆನಪಿರಬಹುದು, ಬೇಲ್ ಅರ್ಜಿಯ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಇವಾಗ ಯಾವುದಾದ್ರೂ ಒಂದು ಕಾರಣ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಹೈಕೋರ್ಟ್ನಲ್ಲಿ ವಾದ ಮಾಡಿದಂತಿದೆ ದರ್ಶನ್ ಪರ ವಕೀಲರು ಅಂತ. ಹಾಗೆ ಆಗಿತ್ತಲ್ವ? ಮೊದಲಿಗೆ ಈ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಸುಮ್ಮನೆ ಸಿಲುಕಾಕಿಸಲಾಗಿದೆ. ದರ್ಶನ್ ಅವರಿಗೆ ಇತರೆ ಆರೋಪಿಗಳು ಪರಿಚಯ ಇದ್ದಾರೆ ಅಂದ ಮಾತ್ರಕ್ಕೆ ಅವರು ಈ ಕೊಲೆಯಲ್ಲಿ ಭಾಗಿಯಾಗಿರಬೇಕು ಅಂತಿಲ್ಲ. ಇನ್ಫ್ಯಾಕ್ಟ್ ಅವರಲ್ಲಿದ್ದರೂ ಅವರಿಂದಾನೇ ಕೊಲೆ ಆಯಿತು ಅನ್ನೋದಕ್ಕೆ ಸಾಕ್ಷ್ಯಗಳಿಲ್ಲ. ಹಾಗೆ ಪೊಲೀಸರು ಸಾಕ್ಷ್ಯಗಳನ್ನು ಕಲೆ ಹಾಕುವಲ್ಲೂ ಕೂಡ ಎಡವಟ್ಟು ಮಾಡಿದ್ದಾರೆ. ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡೋದ್ರಲ್ಲೂ ಕೂಡ ತಪ್ಪು ಮಾಡಿದ್ದಾರೆ. ಹೀಗೆ ಅಲ್ವಾ ಆರ್ಗ್ಯುಮೆಂಟ್ ಆಗಿದ್ದು? ಯಾವಾಗ ಈ ಕಾರಣಗಳಿಗೆ ಹೆಚ್ಚಿನ ಮನ್ನಣೆ ಕೋರ್ಟ್ನಲ್ಲಿ ಸಿಗಲಿಲ್ಲ, ಆಗ ಬಂತು ಆರೋಗ್ಯದ ನೆಪ. ಜೈಲಿನಲ್ಲಿದ್ದಾಗ, ಬಳ್ಳಾರಿ ಜೈಲಿನಲ್ಲಿದ್ದಾಗ ಕುಂಟ್ತಾ ಓಡಾಡ್ತಾ ಇದ್ದ ದರ್ಶನ್ ಅದೇ ಕುಂಟು ನೆಪವನ್ನು ಜಾಮೀನಿಗೂ ಕೂಡ ಮುಂದಿಟ್ಟಂಗಿತ್ತು ಅವ್ರ ಪರವಾದ ವಕೀಲರು. ಆಪರೇಷನ್ ಮಾಡಿಸ್ಲೇಬೇಕು, ಇಲ್ದಿದ್ರೆ ಬದುಕೋದೇ ಕಷ್ಟ ಅನ್ನೋ ರೀತಿಯಲ್ಲಿತ್ತು ಆರ್ಗ್ಯುಮೆಂಟ್. ಆದರೆ ಜಾಮೀನು ಸಿಕ್ತು, ಆಪರೇಷನ್ ಆಯ್ತಾ? ಉತ್ತರ ನಿಮಗೆ ಗೊತ್ತೇ ಇದೆ. ಇದೆಲ್ಲವನ್ನ ಸುಪ್ರೀಂ ಕೋರ್ಟ್ ಗಮನಿಸಿಯೇ ಇಂಥದ್ದೊಂದು ಅಭಿಪ್ರಾಯವನ್ನು ಇವತ್ತು ಹೊರಗೆ ಹಾಕಿದೆ. ದರ್ಶನ್ ಜಾಮೀನು ಅರ್ಜಿಯನ್ನು ನಾವು ಯಾಕೆ ರದ್ದು ಮಾಡಬಾರ್ದು? ಬೇಲ್ ರದ್ದು ಮಾಡದೇ ಇರೋದಕ್ಕೆ ನಿಮ್ಮ ಹತ್ರ ಏನಾದರೂ ಒಳ್ಳೆ ಕಾರಣ ಇದೆಯಾ? ಇಂಥ ಕಾರಣ ಮಹಾಸ್ವಾಮಿ, ಬೇಲ್ ನೀವು ಇನ್ ಕೇಸ್ ಏನಾದರೂ ರಿಜೆಕ್ಟ್ ಮಾಡಿಬಿಟ್ಟು ಮತ್ತೆ ಜೈಲಿಗೆ ಕಳಿಸ್ಬಿಟ್ರೆ ಇಂತಿಂಥ ಅನ್ಯಾಯ ಆಗಿಬಿಡುತ್ತೆ, ಹೀಗೇನಾದರೂ ಕಾರಣ ಇದ್ದರೆ ನಮಗೆ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ದರ್ಶನ್ ಪರ ವಕೀಲರನ್ನ ಪ್ರಶ್ನೆ ಮಾಡಿದೆ. ಕೊಲೆ ಆರೋಪಿಗೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್, ಅಂಥವ್ರಿಗೆ ಜಾಮೀನು ನೀಡೋದು ಹೇಗೆ ಸಾಧ್ಯ? ದರ್ಶನ್ ಪರ ವಕೀಲರನ್ನ ನೇರ ಮಾತುಗಳಲ್ಲಿ ಪ್ರಶ್ನೆ ಕೇಳಿದೆ ಸುಪ್ರೀಂ ಕೋರ್ಟ್. ಈ ಅಂಶಗಳ ಉಲ್ಲೇಖವೇ, ಅಂದರೆ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಹೈಕೋರ್ಟ್ನಲ್ಲಿ ಬೇಲ್ ಗ್ರ್ಯಾಂಟ್ ಮಾಡಲಾಗಿದೆಯೋ ಅದರ ಉಲ್ಲೇಖನೇ ನಮಗೆ ಸರಿ ಕಾಣ್ತಾ ಇಲ್ಲ. ನೀವೇನು ವಾದ ಮಂಡಿಸ್ತಾ ಇದ್ದೀರಿ ದರ್ಶನ್ ಪರವಾದ ವಕೀಲರು, ಅಲ್ಲಿ ನೀವು ಉಲ್ಲೇಖ ಮಾಡ್ತಿರೋ ಅಂಶಗಳೇ ನಮಗೆ ಸರಿ ಕಾಣ್ತಾ ಇಲ್ಲ. ಜಾಮೀನು ನೀಡೋಕೆ ಹೈಕೋರ್ಟ್ ವಿವೇಚನೆ ಬಳಸದಂತೆ ನಮಗೆ ಕಾಣ್ತಾ ಇಲ್ಲ. ಜಾಮೀನು ನೀಡಿದ ರೀತಿ ಕೂಡ ನಮಗೆ ಒಪ್ಪಿತ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ನೇರ ಮಾತುಗಳಲ್ಲೇ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಹೀಗಾಗಿ ಇದಕ್ಕೆ ಅಷ್ಟೇ ಪ್ರಬಲವಾದ ವಾದವನ್ನು ಮಂಡನೆ ಮಾಡುವ ಸಲುವಾಗಿ 1 ದಿನದ ಕಾಲಾವಕಾಶವನ್ನು ದರ್ಶನ್ ಪರ ವಕೀಲರು ಕೇಳಿದ್ದಾರೆ. ಗುರುವಾರ ನಿರ್ಧಾರ ಆಗುತ್ತೆ. ಸುಪ್ರೀಂ ಕೋರ್ಟ್ ತನ್ನ ಅಬ್ಸರ್ವೇಷನ್ ಅಂತೆಯೇ ತೀರ್ಪನ್ನು ಕೊಡುತ್ತಾ ಅಥವಾ ಆ ಅಬ್ಸರ್ವೇಷನ್ ಅನ್ನ ಅಭಿಪ್ರಾಯವನ್ನು ಬದಲು ಮಾಡೋಷ್ಟು ಸಮರ್ಥವಾಗಿ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿ ಬೇಲ್ ಕಂಟಿನ್ಯೂ ಆಗೋ ಥರದಲ್ಲಿ ಮಾಡ್ತಾರಾ ಅಂತ ಹೇಳಿ. ನಡುವೆ ಇನ್ ಕೇಸ್ ದರ್ಶನ್ಗೆ ಬೇಲ್ ರದ್ದಾದರೆ ಮುಂದೇನು?
ಏನಾಗಬಹುದು ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಜಾಮೀನಿನ ಮೇಲೆ ಆಚೆ ಇರುವ ದರ್ಶನ್ ಫಾರಿನ್ ಟ್ರಿಪ್ನಲ್ಲಿದ್ದಾರೆ. ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿದ್ದಾರೆ. ಒಂದು ವೇಳೆ ಗ್ರಹಚಾರ ಕೆಟ್ಟು ಬೇಲ್ ರದ್ದಾಯಿತು ಅಂದರೆ ದರ್ಶನ್ಗೆ ಮೊದಲನೇದಾಗಿ ಅವರ ವಕೀಲರಿಂದ ಮಾಹಿತಿ ಹೋಗುತ್ತೆ, ಹೀಗೆ ಕೊಟ್ಟಿರೋ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಅಂತ ಹೇಳಿ. ಅದಾದ ನಂತರ ತಕ್ಷಣ ಬೆಂಗಳೂರಿಗೆ ವಾಪಸ್ ಬರಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೂಡ ನೀಡಬಹುದು. ದರ್ಶನ್ ಸಿನಿಮಾ ಶೂಟಿಂಗ್ನ ನೆಪವನ್ನು ಮುಂದಿಟ್ಟು ಅಥವಾ ವಿದೇಶದಲ್ಲಿರೋ ಕಾರಣವನ್ನು ಮುಂದಿಟ್ಟು ತಕ್ಷಣಕ್ಕೆ ಹಾಜರಾಗುವ ಆ ಸೂಚನೆ ಏನಿರುತ್ತೆ ಅದರಿಂದ ರಿಯಾಯಿತಿಯನ್ನು ಕೇಳಿ ಅರ್ಜಿಯನ್ನು ಸಲ್ಲಿಸಬಹುದು. ಸಿನಿಮಾ ಶೂಟಿಂಗು ಕೋಟ್ಯಾಂತರ ರೂಪಾಯಿ ಬಂಡವಾಳ, ನಾನು ಇಲ್ಲದೆ ಹೋದರೆ ಸಾಕಷ್ಟು ಮಂದಿ ಜೀವನಕ್ಕೆ ಆರ್ಥಿಕ ನಷ್ಟ ಇದೆಲ್ಲವೂ ಕೂಡ ಆಗಿಬಿಡುತ್ತೆ, ಹಾಗಾಗಿ ಸಿನಿಮಾ ಶೂಟಿಂಗ್ ಮುಗಿಸೋಕೆ ಅವಕಾಶ ಇದೆಯಾ, ಇದು ಕೂಡ ಹಾಕ್ಬೋದು. ಅಥವಾ ಫಾರಿನಲ್ಲಿದ್ದೀನಿ ವಾಪಸ್ ಬರ್ಲಿಕ್ಕೆ ಸಮಯಾವಕಾಶ ಕೊಡಿ ಅಂತ ಕೂಡ ಕೇಳೋ ಸಾಧ್ಯತೆ ಇದೆ. ರಿಯಾಯಿತಿ ಅರ್ಜಿ ಸಲ್ಲಿಸುವ ಒಂದು ಆಪ್ಷನ್ ಅಂತೂ ಇದೆ. ಇನ್ನು ಕೋರ್ಟ್ಗೆ ಹಾಜರಾಗೋಕ್ಕೂ ಕೂಡ ಸಮಯ ಕೇಳಬಹುದು. ಸೆಷನ್ಸ್ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಹಾಜರಾದ ನಂತರ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ವಶಕ್ಕೆ ಪಡೆದ್ರು ಅಂದರೆ ಮತ್ತೊಮ್ಮೆ ಬ್ಯಾಕ್ ಟು ಪರಪ್ಪನಾಗ್ರಹಾರ. ಕೊನೆಯದಾಗಿ ಇಲ್ಲಿಗೆ ನಿಂತು ಹೋಗೋಲ್ಲ, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಆಪ್ಷನ್ ಇರುತ್ತೆ. ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯೋವರೆಗೂ ಜೈಲಲ್ಲಿ ಇರಬೇಕಾಗುತ್ತೆ. ಬೇಲ್ ಕ್ಯಾನ್ಸಲ್ ಆದರೆ ಗುರುವಾರ ಬೇಲ್ ಕ್ಯಾನ್ಸಲ್ ಆಗತ್ತಾ ಅಥವಾ ಮುಂದುವರಿಯುತ್ತಾ ಅನ್ನೋದರ ಭವಿಷ್ಯ ನಿರ್ಧಾರ ಆಗೋದಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. UPI ನೇರ ಮಾತುಗಳಲ್ಲಿ ಪ್ರಶ್ನೆ ಕೇಳಿದೆ ಸುಪ್ರೀಂ ಕೋರ್ಟ್. ಈ ಅಂಶಗಳ ಉಲ್ಲೇಖವೇ ಅಂದರೆ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಹೈಕೋರ್ಟ್ನಲ್ಲಿ ಬೇಲ್ ಗ್ರ್ಯಾಂಟ್ ಮಾಡಲಾಗಿದೆಯೋ ಅದರ ಉಲ್ಲೇಖನೇ ನಮಗೆ ಸರಿ ಕಾಣ್ತಾ ಇಲ್ಲ. ನೀವೇನು ವಾದ ಮಂಡಿಸ್ತಾ ಇದ್ದೀರಿ ದರ್ಶನ್ ಪರವಾದ ವಕೀಲರು, ಅಲ್ಲಿ ನೀವು ಉಲ್ಲೇಖ ಮಾಡ್ತಿರೋ ಅಂಶಗಳೇ ನಮಗೆ ಸರಿ ಕಾಣ್ತಾ ಇಲ್ಲ. ಜಾಮೀನು ನೀಡೋಕೆ ಹೈಕೋರ್ಟ್ ವಿವೇಚನೆ ಬಳಸದಂತೆ ನಮಗೆ ಕಾಣ್ತಾ ಇಲ್ಲ. ಜಾಮೀನು ನೀಡಿದ ರೀತಿ ಕೂಡ ನಮಗೆ ಒಪ್ಪಿತ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ನೇರ ಮಾತುಗಳಲ್ಲೇ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಹೀಗಾಗಿ ಇದಕ್ಕೆ ಅಷ್ಟೇ ಪ್ರಬಲವಾದ ವಾದವನ್ನು ಮಂಡನೆ ಮಾಡುವ ಸಲುವಾಗಿ ಒಂದು ದಿನದ ಕಾಲಾವಕಾಶವನ್ನು ದರ್ಶನ್ ಪರ ವಕೀಲರು ಕೇಳಿದ್ದಾರೆ. ಗುರುವಾರ ನಿರ್ಧಾರ ಆಗುತ್ತೆ. ಸುಪ್ರೀಂ ಕೋರ್ಟ್ ತನ್ನ ಅಬ್ಸರ್ವೇಷನ್ ಅಂತೆಯೇ ತೀರ್ಪನ್ನು ಕೊಡುತ್ತಾ ಅಥವಾ ಆ ಅಬ್ಸರ್ವೇಷನನ್ನು ಅಭಿಪ್ರಾಯವನ್ನು ಬದಲು ಮಾಡೋಷ್ಟು ಸಮರ್ಥವಾಗಿ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿ ಬೇಲ್ ಕಂಟಿನ್ಯೂ ಆಗೋ ಥರದಲ್ಲಿ ಮಾಡ್ತಾರಾ ಅಂತ ಹೇಳಿ. ನಡುವೆ ಇನ್ ಕೇಸ್ ದರ್ಶನ್ಗೆ ಬೇಲ್ ರದ್ದಾದರೆ ಮುಂದೇನು ಏನಾಗಬಹುದು ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಜಾಮೀನಿನ ಮೇಲೆ ಆಚೆ ಇರುವ ದರ್ಶನ್ ಫಾರಿನ್ ಟ್ರಿಪ್ನಲ್ಲಿದ್ದಾರೆ. ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿದ್ದಾರೆ. ಒಂದು ವೇಳೆ ಗ್ರಹಚಾರ ಕೆಟ್ಟು ಬೇಲ್ ರದ್ದಾಯಿತು ಅಂದರೆ ದರ್ಶನ್ಗೆ ಮೊದಲನೇದಾಗಿ ಅವರ ವಕೀಲರಿಂದ ಮಾಹಿತಿ ಹೋಗುತ್ತೆ, ಹೀಗೆ ಕೊಟ್ಟಿರೋ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಅಂತ ಹೇಳಿ. ಅದಾದ ನಂತರ ತಕ್ಷಣ ಬೆಂಗಳೂರಿಗೆ ವಾಪಸ್ ಬರಬೇಕು